exercise 11.3 sixth question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. The volume of a right circular cone is 9856 centimeter cube. ಅವ್ರೇನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 9856 centimeter cube ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, if the diameter of the base is 28 centimeter, ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು, 28 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ ಏನು, ರೇಡಿಯಸ್ ಬಂದ್ಬಿಟ್ಟು ಏನಿರುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ ಇರುತ್ತೆ. ಸೊ ಏನಾಗುತ್ತೆ 28/2 ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 14 ಜಾ. ಸೊ ರೇಡಿಯಸ್ ಬಂದ್ಬಿಟ್ಟು ಎಷ್ಟಾಯ್ತು, 14 ಸೆಂಟಿಮೀಟರ್ ಆಯ್ತು. ಈಗ ಫೈಂಡ್ ಫಸ್ಟ್ ಏನ್ ಕಂಡಿಡ್ಬೇಕು, ವೆಯ್ಟ್ ಆಫ್ ದ ಕೋನ್ ಕಂಡಿಡ್ಬೇಕು. ಓಕೆ, ಸೊ ಇಲ್ಲಿ ಫಾರ್ಮುಲಾ ಹಾಕ್ತೀನಿ. ಸೊ ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ಕೋನ್. ಓಕೆ, ವಾಲ್ಯೂಮ್ ಆಫ್ ಕೋನ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 9856. ಈಗ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3 pi r square h is equal to 9856. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಪೈ ವ್ಯಾಲ್ಯೂ ಬಂದ್ಬಿಟ್ಟು 22/7, ರೇಡಿಯಸ್ ಬಂದ್ಬಿಟ್ಟು 14. ಓಕೆ, ಆರ್ ಸ್ಕ್ವೇರ್ ಇಂದ 14 into 14 into h is equal to 9856. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಮತ್ತೆ ಇನ್ಯಾವುದು ಕ್ಯಾನ್ಸಲ್ ಆಗಲ್ಲ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಹೆಚ್ಚು ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಅವಾಗ ಏನಾಗುತ್ತೆ, 9856 ಡಿವೈಡ್ ಬೈ 3 ಇರೋದು ಈ ಕಡೆ ಹೋದ್ರೆ ಇಂಟು 3 ಆಗುತ್ತೆ. ಇನ್ನು ಉಳುಕಿದ್ದೆಲ್ಲ ಕೆಳಗಡೆ ಬರುತ್ತೆ. ಸೊ ಏನಾಗುತ್ತೆ, 22 into 2 into 14 ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಅರೇಂಜ್ ಮಾಡ್ತೀನಿ ಇಲ್ಲಿ. ಓಕೆ, ಈಗ ಈ ಕ್ಯಾನ್ಸಲ್ ಮಾಡೋಣ. 2 1 ಜಾ, ಓಕೆ, 2 4 ಜಾ 8, ಎಷ್ಟು ಉಳಿತು, 1 ಉಳಿತು. ಓಕೆ, ಸೊ 2 9 ಜಾ 18, 2 2 ಜಾ 4, ಮತ್ತೆ 1 ಉಳಿತು, 2 8 ಜಾ 16 ಆಯ್ತು. ಓಕೆ, ಮತ್ತೆ 2 7 ಜಾ, ಓಕೆ, ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, 2 2 ಜಾ 4, 2 4 ಜಾ 8. ಓಕೆ, ಎಷ್ಟು ಉಳಿತು, 1 ಉಳಿತು, 2 6 ಜಾ 12, 2 4 ಜಾ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಇನ್ನು ಉಳಿದಿದ್ದು ಏನ್ ಬರಿತೀನಿ ಇಲ್ಲಿ, h is equal to ಏನು ಉಳಿತು, 2 4 6 4 into 3 divided by 22 into 7. ಓಕೆ, ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 11 ಜಾ, ಓಕೆ, 2 1 ಜಾ 2 2 ಜಾ 2 3 ಜಾ 2 2 ಜಾ. ಓಕೆ, ಈಗ ನೀವು ನೋಡಿದ್ರೆ 11 ಅಲ್ಲಿ ಕ್ಯಾನ್ಸಲ್ ಆಗುತ್ತಾ ನೋಡ್ರಿ, ಇದು 11 1 ಜಾ 11. ಓಕೆ, ಎಷ್ಟು ಉಳಿತು, 1 ಉಳಿತು, 13, 11 1 ಜಾ 11, ಕ್ಯಾನ್ಸಲ್ ಆಗುತ್ತೆ. ಸೊ 11 1 ಜಾ 11 1 ಜಾ 11, 1 ಉಳಿತು, 13 ಆಯ್ತು. 11 1 ಜಾ 11. ಓಕೆ, ಮತ್ತೆ ಎಷ್ಟು ಉಳಿತು, 2 ಉಳಿತು, 22 ಆಯ್ತು. 11 2 ಜಾ 22 ಆಯ್ತು. ಓಕೆ, ಈಗ 7 ಇಂದ ಕ್ಯಾನ್ಸಲ್ ಆಗುತ್ತಾ ನೋಡ್ರಿ, ಈಗ 7 7 1 ಜಾ 7. ಓಕೆ, ಈಗ ಎಷ್ಟು ಉಳಿತು, 4 ಉಳಿತು, 42, 7 6 ಜಾ 42. h is equal to ಏನು, 16 into 3 ಅಂದ್ರೆ ಎಷ್ಟಾಯ್ತು, 16 3 ಜಾ 48. ಅವ್ರು ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ, ನಾವೇನ್ ಬರೀಬೇಕು ಇಲ್ಲಿ, ಸೆಂಟಿಮೀಟರ್ ಅಂತ ಬರೀಬೇಕು. ಹೈಟ್ ಬಂದ್ಬಿಟ್ಟು ಎಷ್ಟು, 48 ಸೆಂಟಿಮೀಟರ್. ಸೊ ಹೆಚ್ ವ್ಯಾಲ್ಯೂ ಗೊತ್ತಾಯ್ತು, ಹೈಟ್ ಬಂದ್ಬಿಟ್ಟು 48 ಸೆಂಟಿಮೀಟರ್. ಓಕೆ, ಫಸ್ಟ್ ಆನ್ಸರ್ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕಂತೆ, ಸ್ಲಾಂಟ್ ಹೈಟ್ ಕಂಡಿಡ್ಬೇಕು. ಸ್ಲಾಂಟ್ ಹೈಟ್ ಅಂದ್ರೆ ನಥಿಂಗ್ ಬಟ್ ಎಲ್ ಕಂಡಿಡ್ಬೇಕು. ಎಲ್ ಫಾರ್ಮ್ ಏನು, ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಇಸ್ ಈಕ್ವಲ್ ಟು ರೂಟ್ h ವ್ಯಾಲ್ಯೂ ಏನಿದೆ, 48 ಇದೆ, 48 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬಂದ್ಬಿಟ್ಟು 14 ಸ್ಕ್ವೇರ್. ಓಕೆ, ಈಗ ಎಲ್ ಇಸ್ ಈಕ್ವಲ್ ಟು 48 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 48 into 48. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 8 8 ಜಾ 64, 6 ಕ್ಯಾರಿ, 8 4 ಜಾ 32 ಪ್ಲಸ್ 6 38 ಆಯ್ತು, ಪ್ಲಸ್ 4 8 ಜಾ 32, 3 ಕ್ಯಾರಿ, 4 4 ಜಾ 16 ಪ್ಲಸ್ 3 19. ಸೊ ಏನಾಯ್ತು, 4 8 ಪ್ಲಸ್ 2 10, 9 ಪ್ಲಸ್ 1 10, 10 ಪ್ಲಸ್ 3 13, 1 1 ಪ್ಲಸ್ 1 2. ಸೊ ರೂಟ್ 48 ಸ್ಕ್ವೇರ್ ಬಂದ್ಬಿಟ್ಟು 2304 ಪ್ಲಸ್ 14 ಸ್ಕ್ವೇರ್ ಏನು 196 ಅಂತ ಗೊತ್ತು ನಮಗೆ. ಓಕೆ, ಸೊ ಈ 2304 ಗೆ 196 ಆಡ್ ಮಾಡೋಣ. 4 plus 6 10, 9 plus 1
10 3 plus 1 4 4 plus 1 5 ಸೊ ಎಷ್ಟಾಯ್ತು ಇದು ಎಲ್ ಬಂದ್ಬಿಟ್ಟು ರೂಟ್ 2500 ಸೊ ರೂಟ್ 2500 ಬಂದ್ಬಿಟ್ಟು ರೂಟ್ 25 ಎಷ್ಟು ಗೊತ್ತು ನಮಗೆ 5 ಅಂತ ಗೊತ್ತು 2 0 ಇದ್ರೆ ರೂಟ್ ಒಳಗೆ 2 0 ಇದ್ರೆ ನಾವು 1 0 ಬರಿಬೇಕು ಸೊ ಈಗ ಅವ್ರೇನು ಈಗ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಏನ್ ಬರಿಬೇಕು ಸೆಂಟಿಮೀಟರ್ ಅಂತ ಬರಿಬೇಕು ಸೊ ಸ್ಲಾಂಟ್ ಹೈಟ್ ಬಂದ್ಬಿಟ್ಟು 50 ಸೆಂಟಿಮೀಟರ್ ಓಕೆ ಇಲ್ಲಿ ಬರ್ದ್ಬಿಡ್ತೀನಿ ಸ್ಲಾಂಟ್ ಹೈಟ್ ಬಂದ್ಬಿಟ್ಟು 50 ಸೆಂಟಿಮೀಟರ್ ಓಕೆ ಸೆಕೆಂಡ್ ಕ್ವಶನ್ ಕೂಡ ಸಾಲ್ವ್ ಆಯ್ತು ಈಗ ನೆಕ್ಸ್ಟ್ ಏನ್ ಮಾಡೋಣ ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ ಓಕೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಅವ್ರು ಏನ್ ಕೇಳ್ತಾ ಇದಾರೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಸಿ ಎಸ್ ಎಫ್ ಕೋನ್ ಕೇಳ್ತಾ ಇದಾರೆ ಸಿ ಎಸ್ ಎಫ್ ಕೋನ್ ಫಾರ್ಮುಲಾ ಏನು ಸಿ ಎಸ್ ಎಫ್ ಕೋನ್ ಫಾರ್ಮುಲಾ ಬಂದು ಪೈ ಆರ್ ಎಲ್ ಸೊ ಪೈ ವ್ಯಾಲ್ಯೂ ಏನು 22/7 ರೇಡಿಯಸ್ ಬಂದ್ಬಿಟ್ಟು ಎಷ್ಟಿದೆ 14 ಇದೆ ಎಲ್ ವ್ಯಾಲ್ಯೂ ಏನಿದೆ 50 ಇದೆ ಕ್ಯಾನ್ಸಲ್ ಮಾಡಿದ್ರೆ 7 1 7 2 ಜಾ 22 2 ಜಾ ಎಷ್ಟು 44 into 50 ಸೊ ಮಲ್ಟಿಪ್ಲೈ ಮಾಡಿದ್ರೆ 5 4 ಜಾ 20 5 4 ಜಾ 20 plus 2 22 ಇಲ್ಲೊಂದು 0 ಇದೆ ಆ 0 ಬರ್ಬಿಡೋದು ಓಕೆ 2200 ಇಲ್ಲಿ ಏನ್ ಕೊಡ್ತಾರೆ ಸಿ ಎಸ್ ಎ ಕರ್ಡ್ ಸರ್ಫೇಸ್ ಏರಿಯಾ ಏರಿಯಾ ಅಂತಂದ್ರೆ ಅವರು ರೇಡಿಯಸ್ ಸೆಂಟಿಮೀಟರ್ ಕೊಟ್ಟಿದ್ರೆ ನಾವೇನ್ ಬರಿಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು ಏರಿಯಾ ಯಾವಾಲು ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಆ ತರ ಇರುತ್ತೆ ವಾಲ್ಯೂಮ್ ಯಾವಾಲು ಸೆಂಟಿಮೀಟರ್ ಕ್ಯೂಬ್ ಮೀಟರ್ ಕ್ಯೂಬ್ ಆ ತರ ಇರುತ್ತೆ ಓಕೆನಾ ಆಮೇಲೆ ಈಗ ನಾವು 3 ಆನ್ಸರ್ ಕಂಡಿಡಿದ್ವಿ ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬೇಕಂದ್ರೆ ಅಂದ್ರೆ ಯೂಸರ್ ನೇಮ್ ಬೇಕಂದ್ರೆ ಅದು ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ನಂದು ಪ್ರೊಫೈಲ್ ಬರುತ್ತೆ ಓಕೆ ಅದನ್ನ ನೀವು ಪ್ರೆಸ್ ಮಾಡ್ಬಿಟ್ಟು ಅಲ್ಲಿ ಫಾಲೋ ಮಾಡ್ರಿ ಓಕೆ ಸೊ ದಟ್ ನಿಮಗೆ ಈಸಿಯಾಗಿ ಲೈಕ್ ನಿಮ್ಗೆ ಏನಾದ್ರೂ ಡೌಟ್ ಇದ್ದಾಗ ನೀವು ಮೆಸೇಜ್ ಮಾಡ್ಬಿಟ್ಟು ಓಕೆ ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಓಕೆ ನೀವು ಅದೇ ಯೂಟ್ಯೂಬ್ ಅಲ್ಲಿ ಕೂಡ ಅದೇ ರೀತಿ ಮಾಡ್ಬೋದು ಮೆಸೇಜ್ ಮಾಡ್ಬಿಟ್ಟು ಬಟ್ ಪ್ರಾಬ್ಲಮ್ ಏನಾಗುತ್ತೆ ನೀವು ಕಮೆಂಟ್ ಆದ ತಕ್ಷಣ ನನಗೆ ನೋಟಿಫಿಕೇಶನ್ ಬರಲ್ಲ ಒಂದೊಂದ್ಸರಿ ಬರುತ್ತೆ ಒಂದೊಂದ್ಸರಿ ಬರಲ್ಲ ಸೊ ಅವಾಗ ಏನಾಗ್ಬಿಡುತ್ತೆ ನಾನು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಕ್ ಆಗಲ್ಲ ಸೊ ಲೈಕ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನಾನು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಹೋಗಿಲ್ಲ ಅಂದ್ರೆ ನೀವು ಕೂಡ ಲೈಕ್ ಇಮಿಡಿಯೇಟ್ ಆಗಿ ನೋಡ್ಕೊಳಕ್ ಆಗಲ್ಲ ಓಕೆ ಸೊ ನೀವೇನ್ ಅನ್ಕೊಂತೀರಿ ಲೈಕ್ ಅವ್ರು ರಿಪ್ಲೈ ಮಾಡಿಲ್ಲ ಅಂತ ಅನ್ಕೊಂತೀವಿ ಓಕೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಆದ್ರೆ ನಿಮಗೆ ಯಾವಾಗಲೂ ಯೂಸ್ ಮಾಡ್ತಿರ್ತೀರಿ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಡೌಟ್ ಕೇಳಿದ್ರೆ ನಮ್ಗೆ ಈಸಿಯಾಗಿ ಲೈಕ್ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ ಪ್ಲಸ್ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅವತ್ತಿನ ಡೌಟ್ ಅವತ್ತೇ ಕ್ಲಾರಿಫೈ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಫಾಲೋ ಮಾಡ್ರಿ ಓಕೆ ಆಮೇಲೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಇಂಪಾರ್ಟೆಂಟ್ ಕ್ವಶನ್ಸ್ PDF ಓಕೆ ಇಲ್ಲಂತಂದ್ರೆ ವಿಡಿಯೋ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲೈಕ್ ಲಾರ್ಜ್ ಫೈಲ್ ನ ಅಪ್ಲೋಡ್ ಮಾಡ್ಬೋದು ಅದು ಈಸಿಯಾಗಿ ಲೈಕ್ ನಾನು ಅದನ್ನ ಕಳಿಸ್ಬೋದು ಸೊ ಟೆಲಿಗ್ರಾಮ್ ಅಲ್ಲ ಆದ್ರೆ ಸೊ ಅದಕ್ಕೋಸ್ಕರ ನಿಮಗೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಂತ ಹೇಳ್ತೀನಿ